ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಈ ಸಲ ನಾನು ಸ್ಪರ್ಧೆ ಮಾಡೋದು ಶತಸಿದ್ಧ ಅನ್ನುವಂತಹ ಮಾತನ್ನ ಸುಮಲತಾ ಅವರು ದೊಡ್ಡ ವೇದಿಕೆಯ ಮುಖಾಂತರನೇ ತಮ್ಮ ಎದುರಾಳಿಗಳಿಗೂ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಮಂಡ್ಯ ಮಣ್ಣಿನ ಋಣ ನಾನು ಬಿಡಲ್ಲ, ನಾನು ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಸಂಸದೆ ಸುಮಲತಾ ಅವರು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಂಡ್ಯದಿಂದಲೇ ಹಾಗಾದ್ರೆ ಅಖಾಡಕ್ಕೆ ಇಳಿಯೋದು ಪಕ್ಕಾನ, ಮಂಡ್ಯದ ಗೌರ್ತಿ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಮಧ್ಯೆ ಸುಮಲತಾ ಸ್ಟ್ರೈಟ್ ಹಿಟ್ ಈಗ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅನ್ಯ ಮಾರ್ಗವನ್ನ ಹುಡುಕಿಕೊಳ್ಳುವಂತೆ ಮಾಡುತ್ತಾ ಬದಲಾವಣೆಯ ಗಾಳಿ ಬೀಸುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು. ಅದನ್ನ ನಾನು ಒಪ್ಪಲ್ಲ, ನಾನೇ ಇಲ್ಲಿ ಸ್ಪರ್ಧೆ ಮಾಡೋದು, ಪಕ್ಷದ ಚಿಹ್ನೆ ಅಡಿಯಾದ್ರೂ ಸರಿ ಅಥವಾ ಸ್ವತಂತ್ರವಾದ್ರೂ ಸರಿ ಅಂತ ಅಚಲ ನಿರ್ಧಾರವನ್ನ ಬಹುದೊಡ್ಡ ವೇದಿಕೆಯ ಮುಖಾಂತರ ಸುಮಲತಾ ಅವರು ಕೊಟ್ರ ಅನ್ನೋ ಪ್ರಶ್ನೆ ಇದೆ. ರೆಬೆಲ್ ಲೇಡಿಯ ರೆಬೆಲ್ ನಿರ್ಧಾರ ಹಾಗಾದ್ರೆ ಯಾವತ್ತು ಒಳ್ಳೆಯದನ್ನ ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನ ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಾನೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಯಾವತ್ತು ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರು ಪಕ್ಷೇತರವಾಗಿ ಹಾಗಾದ್ರೆ ಕಣಕ್ಕಿಳಿತಾರ ಸಂಸದೆ ಸುಮಲತಾ ಅನ್ನೋ ಪ್ರಶ್ನೆ ಇದೆ. ಮಂಡ್ಯದ ಮಣ್ಣು ಬಿಡಲ್ಲ ಅಂತಾನೆ ಎದುರಾಳಿಗಳಿಗೆ ಸಂದೇಶವನ್ನ ಕೊಟ್ರ. ಮಂಡ್ಯ ಮಹಾಭಾರತವನ್ನ ನೋಡೋದಕ್ಕೆ ಮತ್ತೊಮ್ಮೆ ಸಿದ್ಧ ಆಗ್ತಾ ಇದೆಯಾ ವೇದಿಕೆ ಅನ್ನೋ ಪ್ರಶ್ನೆ ಇದೆ. ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ ಅನ್ನುತ್ತಲೇ ಚುನಾವಣೆ ಸ್ಪರ್ಧೆಯ ಸುಳಿವನ್ನು ಕೊಟ್ಟರು. ಈ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾದ್ರೆ ಅವ್ರು ನೋಡಿದ್ದು ದರ್ಶನ್ ಅವರ ಮುಖವನ್ನ. 2019ರ ಚುನಾವಣೆ ನಡೆದು ಭಾವುಕರಾದ್ರು ಸುಮಲತಾ ಅವರು. ಸುಮಲತಾ ಸ್ಪರ್ಧೆ ಹಾಗಾದ್ರೆ ಬಿಜೆಪಿಯಿಂದಾನ ಅಥವಾ ಸ್ವತಂತ್ರವಾಗಿನ ಸ್ವಾಭಿಮಾನದ ನಡಿಗೆನ ಮತ್ತೊಂದ್ಸಲ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿ ಉದ್ಭವಿಸ್ತಾ ಇದೆ. ಹಾಗೆ ನನ್ನ ಅಚಲ ನಿರ್ಧಾರ ಯಾರಿಗೆ ಇದನ್ನು ತಲುಪಿಸಬೇಕು ಅದನ್ನು ತಲುಪಿಸ್ತಿದ್ದೀನಿ ಅಂದ್ರು.